ಓಕೆ, ನೀವು ಅಲ್ಲಿ ಎಷ್ಟು ವರ್ಷ ಇದ್ದೀರಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ, ಇಂಟರ್ನಲ್ ಆಗಿ ಗೊತ್ತಿರುತ್ತೆ ಅನ್ನೋ ವಿಚಾರಕ್ಕಾಗಿ. ಈ ದೇಶದ ಮೊಟ್ಟ ಮೊದಲ ಭಯೋತ್ಪಾದಕ ನಾಥೂರಾಮ್ ಗೋಡ್ಸೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಇಲ್ಲ, ಈಗ ನಾನೀಗ ಅದನ್ನ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಕೇಳ್ತೀನಿ, ನಾನು ಪ್ರಶ್ನೆ ಕೇಳ್ಬಿಡ್ತೀನಿ. ನಾಥೂರಾಮ್ ಗೋಡ್ಸೆಯ ಬಗ್ಗೆ ಆ ಗುಂಪು RSS ಅಂತ ಹೇಳ್ಕೊಂಡು ಓಡಾಡುವಂತಹ ಆ ಗುಂಪು ಇಂಟರ್ನಲಿ ಹೊರಗಡೆ ಕೇಳಿದಾಗ ಹೇಳ್ತಾರೆ, ಇಲ್ಲ ನಮಗೂ ಅವನಿಗೂ ಸಂಬಂಧನೇ ಇರಲಿಲ್ಲ, ಅವನಿದ್ದ ಯಾವತ್ತೋ ಇದ್ದ ಹೊರಟೋದ ಅಂತ. ಆದರೆ ಒಳಗೆ ಯಾವ ರೀತಿ ಅವನನ್ನು ಆರಾಧಿಸುವ, ವಿರೋಧಿಸುವ ಏನಾದರೂ ನಡೆಯುತ್ತಾ, ಹೇಗೆ ಅವನನ್ನು ನೋಡ್ತಾರೆ ನಾಥೂರಾಮ್ ಗೋಡ್ಸೆಯನ್ನು ಒಳಗಡೆ ಅವರು? ನಾನೇಕೆ ಗಾಂಧಿಯನ್ನ ಕೊಂದೆ ಅನ್ನುವಂಥ ಒಂದು ಕನ್ನಡ ಪುಸ್ತಕ ಇದೆ. ಹೌದು. ಆ ಪುಸ್ತಕ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅರಭಾವಿಯಲ್ಲಿ ಒಂದು ಅಗ್ರಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಅವರ ಸಂಬಂಧಿಕ ಬರೆದಿದ್ದು ಅನ್ನುವಂಥದ್ದನ್ನ ನಾನು ಅಲ್ಲಿದ್ದಾಗ ಅದನ್ನು ನೋಡಿದ್ದೆ, ಅದನ್ನು ಕೇಳಿದ್ದೆ. ಆದರೆ ನಾಥೂರಾಮ್ ಗೋಡ್ಸೆಯ ಬಗ್ಗೆ ಹೆಚ್ಚು ಚರ್ಚೆ ಇಲ್ಲ. ಆದರೆ ಗಾಂಧಿಯನ್ನು ಯಾಕೆ ಕೊಂದರು ಅದನ್ನು ಹೇಳೋರು, ಸಮಯಕ್ಕೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಹೇಳೋರು. ನಮ್ಮ ದೇಶವನ್ನು ಒಡೆದಿದ್ದು ಹೋಗಲಿ, ಆದರೆ ನಮ್ಮ ಹಿಂದೂಗಳನ್ನು ಪಾಕಿಸ್ತಾನದಿಂದ ಹೆಣಗಳನ್ನು ತುಂಬಿ ರೈಲಿನಲ್ಲಿ ಕಳಿಸ್ಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರು ಶಾಂತಿ ಅಂತ ಉಪದೇಶ ಯಾರಿಗೆ ಮಾಡಿದರು? ನಮಗೆ ಮಾಡಿದರು, ಹಿಂದೂಗಳಿಗೆ ಮಾಡಿದರು, ಭಾರತೀಯರಿಗೆ ಮಾಡಿದರು, ಮುಸಲ್ಮಾನರಿಗೆ ಯಾಕೆ ಮಾಡಲಿಲ್ಲ? ಹಾಗಿದ್ದರೆ ಮಹಾತ್ಮ ಗಾಂಧಿ ಇಲ್ಲೇ ಇದ್ದರೆ, ಬದುಕಿದ್ದರೆ ಇನ್ನಷ್ಟು ಸಾವಿರಾರು ಜನರ ಸಾವು ನೋವಿಗೆ ಕಾರಣ ಆಗತ್ತೆ. ಆ ಕಾರಣಕ್ಕೋಸ್ಕರ ಇವರು ಇರೋದೇ ಬೇಡ ಅಂತ ಹೇಳಿ ಒಡೆದಿದ್ದು, ಕೊಂದಿದ್ದು, ಈ ರೀತಿಯ ಸಮರ್ಥನೆಯನ್ನು ಮಾಡ್ತಾಯಿದ್ರು. ಸಹಜವಾಗಿ ಎಲ್ರಿಗೂ ಅನಿಸುತ್ತೆ ಇದು. ಯಾರು ಹಿಂದುತ್ವದ ಹುಚ್ಚಿಡ್ಕೊಂಡಿರ್ತಾನಲ್ಲ, ನಾನು ಹಿಂದೂ ಅಂತ ಹೇಳ್ತಾನಲ್ಲ, ಅವನಿಗೆ ಈಗ ಈ ವಿಚಾರ ಹೇಳಿದಾಗ ಅಲ್ಲ ಅಂತ ಏನು ಇದು ಮಾಡ್ತಾರೆ. ಹಾಗಾಗಿ ಈ ರೀತಿಯ ಸಮರ್ಥನೆಯನ್ನು ಮಾಡ್ತಿದ್ರು. ಆದರೆ ಒಳಗಡೆ ಅವನಿಗೆ ಆರಾಧನೆ ಮಾಡುವಂಥದ್ದು, ಫೋಟೋ ಇಡುವಂಥದ್ದು ಏನು ಇಲ್ಲ. ಯಾಕೆಂದರೆ ನಾನು ಅಲ್ಲಿರುವಂಥ ಸತ್ಯವನ್ನು ನಾನು ಹೇಳ್ತಾ ಇರೋವಂಥದ್ದು. ಆದರೆ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಯಾವುದೇ ವ್ಯಕ್ತಿಯನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ಬೇಕು, ಅದನ್ನು ಪರವಾಗಿಯೋ ವಿರುದ್ಧವಾಗಿಯೋ ಈ ರೀತಿಯ ಒಂದು ದುರ್ಬಳಕೆ ಮಾಡಿಕೊಳ್ಳುವಂಥ ವ್ಯವಸ್ಥಿತವಾದಂತಹ ಒಂದು ಸಂಚು RSSನಲ್ಲಿದೆ. ಅದು ಶತ್ರು ಇರಲಿ, ಮಿತ್ರ ಇರಲಿ, ಯಾರನ್ನೇ ಆಗಲಿ ಹೇಗೆ ಬೇಕಾದ್ರೂ ಬಳಕೆ ಮಾಡ್ಕೊತಾರೆ. ಆ ರೀತಿಯಲ್ಲಿ ಈ ನಾಥೂರಾಮ್ ಗೋಡ್ಸೆಯನ್ನು ಬಳಕೆ ಮಾಡ್ತಿದ್ರು. ಓಕೆ, ಹನುಮೇಗೌಡರು ಹೇಳಿದ ವಿಚಾರವಾಗಿ ವೀಕ್ಷಕರಿಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಾಥೂರಾಮ್ ಗೋಡ್ಸೆ ಕೊಲ್ಲದೇ ಹೋಗಿದ್ರೆ, ಅಂದರೆ ಕೊಲ್ಲೋದಕ್ಕೆ ಮುಖ್ಯ ಕಾರಣ ಮುಸ್ಲಿಮರಿಗೆ ಶಾಂತಿಯ ಉಪದೇಶ ಮಾಡಲಿಲ್ಲ, ಹಿಂದೂಗಳಿಗೆ ಮಾತ್ರ ಗಾಂಧಿ ಮಾಡಿದ್ದು ಅನ್ನೋ ಕಾರಣಕ್ಕೇ ಗೋಡ್ಸೆ ಕೊಂದಿದ್ದು ಅನ್ನೋದನ್ನು RSS ಅವರು ಪ್ರಚಾರ ಮಾಡ್ಕೊಂಡು ಬರ್ತಿದ್ದಾರೆ. ಅಲ್ಲಿ ನಾನು ನಿಮ್ಗೊಂದು ಕ್ಲಾರಿಫಿಕೇಶನ್ ಕೊಟ್ಟರೆ ಒಳ್ಳೇದು ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ನಾಥೂರಾಮ್ ಗೋಡ್ಸೆ ಕೊಂದಲ್ಲ, ಆ ಕೊಲ್ಲುವ ದಿನಾನೇ, ಅದಕ್ಕೆ ಹಿಂದಿನ ದಿನಾನೇ ಗಾಂಧಿ ಒಂದು ಟೂರ್ಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಎಲ್ಲಿಗೆ? ಲಾಹೋರಿಗೆ. ನಾನು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿನ ಮುಸಲ್ಮಾನರನ್ನು ಪ್ರಶ್ನೆ ಮಾಡ್ತೀನಿ, ಯಾಕೆ ಹಿಂದೂಗಳನ್ನು ಕೊಲ್ತಾ ಇದ್ದೀರಿ, ಶಾಂತಿಯ ಪಾಠವನ್ನು ಅವ್ರಿಗೂ ಮಾಡ್ತೀನಿ ಅಂತ ಹೇಳಿ ವಲ್ಲಭಾಯ್ ಪಟೇಲ್ ಅವರಿಗೆ ಟಿಕೆಟ್ ಬುಕ್ ಮಾಡೋಕ್ಕೆ ಹೇಳಿರ್ತಾರೆ. ಅದು ಆ ಪ್ರಯಾಣ ಆಗೋದಕ್ಕಿಂತ ಮೊದಲೇ ಈ ಗೋಡ್ಸೆ ಅನ್ನುವಂತಹ ದೇಶದ ಮೊಟ್ಟ ಮೊದಲ ಭಯೋತ್ಪಾದಕ ಗಾಂಧಿಯನ್ನು ಕೊಂದಿದ್ದು. ಇದೊಂದು ಕ್ಲಾರಿಫಿಕೇಶನ್ ಅಷ್ಟೇ.